ನ್ಯೂಸ್ಗೆ ಸ್ವಾಗತ. ನಾನು ಚಿರ್ಸುಮಾ ದೊಡ್ಮನಿ. ಇವತ್ತಿನ ಹೆಡ್ಲೈನ್ಸ್. ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ ಪರದಾಟ. ಬಳ್ಳಾರಿ ಜೈಲಿನಲ್ಲಿ ಸಂಕಷ್ಟ ಅನುಭವಿಸುತ್ತಿರುವ ಆರೋಪಿ. ಸೆಪ್ಟೆಂಬರ್ 17ರಂದು ಬೇಲ್ಗೆ ಅರ್ಜಿ ಹಾಕಲಿರುವ ದರ್ಶನ್. ಬುಡಾ ಕೇಸ್ನಲ್ಲಿ ಅಲೆದಾಡುತ್ತಿರುವ ಸಿದ್ದರಾಮಯ್ಯ ಚೇರ್. ಬೆಳಗಾವಿಗೆ ಮುಖ್ಯಮಂತ್ರಿ ಸ್ಥಾನ ಒಲಿದು ಬಂದರೆ ಸ್ವಾಗತ. ಸತೀಶ್ ಜಾರಕಿಹೊಳಿ ಪರ ಬಿಜೆಪಿ ಶಾಸಕರ ಬ್ಯಾಟಿಂಗ್. ಹಾಲಿನ ಉತ್ಪನ್ನಗಳ ದರ ಮತ್ತೊಮ್ಮೆ ಪರಿಷ್ಕರಿಸಲು ನಿರ್ಧಾರ. ಹೆಚ್ಚಳ ಮಾಡುವ ದರ ರೈತರಿಗೆ ವರ್ಗಾಯಿಸುವ ವಾಗ್ದಾನ. ಜೂನ್ ತಿಂಗಳಲ್ಲಿ ಪ್ರತಿ ಲೀಟರ್ಗೆ ₹2 ಹೆಚ್ಚಿಸಲಾಗಿತ್ತು. ವಿಶ್ವದ ದೈತ್ಯ ಬಾಡಿ ಬಿಲ್ಡರ್ ಎಂದೇ ಖ್ಯಾತ ಪಡೆದಿದ್ದ ಗೋಲಿಮ್ ಇನ್ನಿಲ್ಲ. ಹೃದಯಘಾತದಿಂದ 36ನೇ ವಯಸ್ಸಿನಲ್ಲಿ ಮೃತಪಟ್ಟ ದೈತ್ಯ ದೇಹಿ. ಬಾಡಿ ಬಿಲ್ಡರ್ಗಳಲ್ಲಿಯೇ ಅತಿ ಹೆಚ್ಚು ಹೃದಯಘಾತಗಳು. ತಮಿಳು ನಟ ಅಜಿತ್ ಕಾರ್ ಕ್ರೇಜ್ಗೆ ಎಂದೂ ಕೊನೆಯಿಲ್ಲ. ಮತ್ತೊಮ್ಮೆ ಐಷಾರಾಮಿ ಕಾರ್ ಖರೀದಿಸಿದ ನಟ ಅಜಿತ್. ಪತ್ನಿ ಶಾಲಿನಿ ಅಜಿತ್ಗೆ ಗಿಫ್ಟ್ ನೀಡಿದ ಆ ಕಾರಿನ ಬೆಲೆ ಎಷ್ಟು? ನಾಗಮಂಗಲ ಗಣೇಶ ಗಲಾಟೆ ಪ್ರಾಯೋಜಿತ ಎಂದು ಎಚ್.ಡಿ. ಕುಮಾರಸ್ವಾಮಿ. ಉಪಚುನಾವಣೆ ಇಲ್ಲಿಂದಲೇ ದಾಳ ಉಳಿಸಿದ್ರ ಕೇಂದ್ರ ಸಚಿವ ಎಚ್.ಡಿ.ಕೆ. 1990ರಲ್ಲಿ ನಡೆದ ಗಲಾಟೆಯನ್ನು ಇಂದು ನೆನಪಿಸಿದ್ದೇಕೆ? ಹೆತ್ತ ತಾಯಿಯ ಜೀವವನ್ನೇ ನಿಲ್ಲಿಸಿದ ಮಗಳು. ಮಗಳ ಕೃತ್ಯಕ್ಕೆ ಬೆಚ್ಚಿ ಬಿದ್ದ ಇಡೀ ಬೆಂಗಳೂರು. ಸ್ನೇಹಿತನೊಂದಿಗೆ ಸೇರಿ ಕೃತ್ಯ ಎಸಗಿದಳು. ಭೀಮಾ ತೀರ ಕಲಬುರಗಿಯಲ್ಲಿ ಮತ್ತೆ ಕೇಳಿ ಬಂತು ಗುಂಡಿನ ಮೊರೆತ. ಗ್ರಾಮ ಪಂಚಾಯಿತಿ ಸದಸ್ಯ ವಿಶ್ವನಾಥ್ ಮೇಲೆ 3 ಬಾರಿ ಫೈರಿಂಗ್. ಬೈಕ್ನಲ್ಲಿ ಬಂದು 2 ದುಷ್ಕರ್ಮಿಗಳಿಂದ ನಡೆಯಿತು ಗುಂಡಿನ ದಾಳಿ. ದಳಪತಿ ವಿಜಯ್ ಸಿನಿಮಾಗೆ ಕೆವಿಎನ್ ಪ್ರೊಡಕ್ಷನ್ ಹೂಡುತ್ತಿರುವ ಬಂಡವಾಳ ಎಷ್ಟು? ಇದು ತಮಿಳು ಖ್ಯಾತ ನಟನ ಕೊನೆಯ ಸಿನಿಮಾ ಆಗಲಿದೆಯಾ? ವಿಜಯರಾಜ್ಗೆ ಎಂಟ್ರಿಗೆ ಮೆಟ್ಟಲಾಗುತ್ತಾ? ಷರತ್ತುಬದ್ಧ ಜಾಮೀನು ಮಂಜೂರು ಮಾಡಿದ ಸುಪ್ರೀಂ ಕೋರ್ಟ್. ದೆಹಲಿ ಅಬಕಾರಿ ನೀತಿ ಪರಿಷ್ಕರಣೆ ಕೇಸ್ನಲ್ಲಿ ಕೇಜ್ರಿವಾಲ್ ಬಂಧನ. ತಿಹಾರ್ ಜೈಲಿನಿಂದ ಹೊರಬಂದರೂ ದೆಹಲಿ ಸಿಎಂಗೆ ತಪ್ಪದ ಸಂಕಷ್ಟ. ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ನಮ್ಮ ವಿಜಯ ನ್ಯೂಸ್. ಭರವಸೆ ಬದುಕಿನ ವಿಜಯ. ನೀವು ನೋಡ್ತಾ ಇದ್ದೀರಾ ನಮ್ಮ ವಿಜಯ ನ್ಯೂಸ್. ಭರವಸೆ ಬದುಕಿನ ವಿಜಯ.